ಕೆಲವೊಮ್ಮೆ ಹೇಗಾಗ್ತಿತ್ತು ಅಂದ್ರೆ ಹಬ್ಬ ಹರಿದಿನಗಳಲ್ಲಿ ನಾವು ಹಬ್ಬ ಮಾಡ್ತಾ ಇದ್ವಿ, ಆದ್ರೆ ಅವ್ರ ಆಫೀಸಿಗೆ ಬಂದು ಕೆಲಸ ಮಾಡ್ತಿದ್ರು. ನಿನ್ಗೆ ಅವರ ಎಷ್ಟೋ ವಿಷಯಗಳು ಇಷ್ಟ ಇಲ್ಲ, ಆದ್ರೆ ಕೆಲ್ಸದ ವಿಷಯ ಬಂದ್ರೆ ಅವರನ್ನ ಮೀರ್ಸೋ ಶ್ರಮಿಕ ಹಾಗೂ ಪ್ರಾಮಾಣಿಕ ವ್ಯಕ್ತಿನ ನಾನು ಯಾವತ್ತೂ ನೋಡಿಲ್ಲ. ನೀನು ಮನ್ಸಿಟ್ಟು ಕೆಲಸ ಮಾಡು. ಹಾ, ಮನೆ ಬಗ್ಗೆ ಚಿಂತೆ ಮಾಡಬೇಡ, ಮನೆ ಬಗ್ಗೆ ಸ್ವಲ್ಪ ಕೂಡ ಯೋಚನೆ ಮಾಡಬೇಡ, ನಿನ್ನೆಲ್ಲ ಗಮನ ಇಲ್ಲೇ ಇರಬೇಕು. ಹಾ, ಅರ್ಥ ಆಯ್ತಾ? ಸರ್, ಇದು ಸರ್ ಕೊಡಕ್ಕೆ ಹೇಳಿದ್ರು. ಥ್ಯಾಂಕ್ ಯು. ಮಮ್ಮಿ, ಚೇರ್ ನೋಡ್ತಿದ್ದೀರಾ ನೀವು? ಇದು ಬರೀ ಚೇರ್ ಅಲ್ಲ, ಪವರ್. ಇದು ಅಚೀವ್ಮೆಂಟ್, ಹಾಗೆ ಇದೊಂದು ದೊಡ್ಡ ಜವಾಬ್ದಾರಿ. ನೀವು ಬನ್ನಿ ಇಲ್ಲಿ. ಯಾಕೆ? ನೀವ್ ಈ ಚೇರ್ ಮೇಲೆ ಕುತ್ಕೊಳ್ಳಿ. ಅಯ್ಯೋ ಬೇಡ ಬೇಡ ಖುಷಿ. ಮಮ್ಮಿ ಪ್ಲೀಸ್. ಇಲ್ಲ, ಖಂಡಿತ ಬೇಡ. ಮಮ್ಮಿ, ನೀವೇನಾದ್ರೂ ಈ ಚೇರ್ ಮೇಲೆ ಕುತ್ಕೊಂಡ್ರೆ ಆಗ ಈ ಚೇರ್ ನನಗೆ ಲಕ್ಕಿ ಆಗುತ್ತೆ. ಅದಕ್ಕೆ ನಾನು ಹೇಳ್ತಿದ್ದೀನಿ, ದಯವಿಟ್ಟು ಇಲ್ಲಿ ಕುತ್ಕೊಳ್ಳಿ ಪ್ಲೀಸ್. ಮಮ್ಮಿ, ನಾನ್ ಕೂತ್ರು ನೀನ್ ಕೂತ್ರು ಎಲ್ಲ ಒಂದೇ. ಒಂದೇ ಅಲ್ವಾ? ಹಾಗಾದ್ರೆ ಪ್ಲೀಸ್ ನನ್ಗೋಸ್ಕರ ಪ್ಲೀಸ್ ಕುತ್ಕೊಳ್ಳಿ. ಮಮ್ಮಿ ಪ್ಲೀಸ್, ಒಂದ್ಸಲ, ಒಂದ್ಸಲ ಬನ್ನಿ. ಹುಚ್ಚು ಹುಡುಗಿ ನೀನು. ಪ್ಲೀಸ್. ಸಾಕಾ? ಮಮ್ಮಿ, ಇಂಥ ಕುರ್ಚಿ ಮೇಲೆ ಹೆಚ್ಚಿನಾಗಿ ಗಂಡಸ್ರೇ ಕೂತ್ಕೊಳ್ತಾರೆ, ಆದ್ರೆ ಅವ್ರನ್ನ ಕೂರ್ಸೋದು ಸದಾ ಒಬ್ಳು ಹೆಣ್ಣಾಗಿರ್ತಾಳೆ. ನಿಮ್ ತರ ಒಬ್ಬ ತಾಯಿ, ಒಬ್ಳು ಹೆಂಡತಿ ತನ್ನೆಲ್ಲಾ ಕನ್ಸುಗಳನ್ನ ದೂರ ಮಾಡ್ಕೊಳ್ತಾಳೆ. ಯಾಕಂದ್ರೆ ತನ್ನ ಗಂಡ, ಅಣ್ಣ, ಮಗ ಅವ್ರ ಕನ್ಸುಗಳನ್ನ ಅವ್ರ ನನ್ಸ್ ಮಾಡ್ಕೊಳ್ಳೋದಿಕ್ಕೆ. ಹೇಗ್ ಆಫೀಸಲ್ಲಿ ದೊಡ್ಡ ಬಾಸ್ಗೆ ದೊಡ್ಡ ಕುರ್ಚಿ ಇರುತ್ತಲ್ವಾ, ಹಾಗೆ ಪ್ರತಿ ಒಬ್ಬ ತಾಯಿಗೂ ಮನೇಲಿ ಒಂದು ದೊಡ್ಡ ಚೇರ್ ಇರ್ಬೇಕು ಅಲ್ವಾ? ಸರಿ, ಸ್ವಲ್ಪ ಹಿಂದೆ ಹೋಗಿ ಕುತ್ಕೊಳ್ಳಿ, ಕಂಫರ್ಟಬಲ್. ಮಮ್ಮಿ ಪ್ಲೀಸ್ ಸ್ವಲ್ಪ ಹಿಂದೆ ಹೋಗಿ. ಕೊಡಿ ಬ್ಯಾಗ್ನ ಇಲ್ಲಿ. ಅಯ್ಯೋ, ಹೌ ಡೇರ್ ಯು! ನನ್ನ ಕ್ಯಾಬಿನ್ಗೆ ಬಂದು ನನ್ನ ಕುರ್ಚಿ ಮೇಲೆ ಕೂತ್ಕೊಳ್ಳೋದಕ್ಕೆ ಎಷ್ಟು ಧೈರ್ಯ ನಿನಗೆ? ದಿಸ್ ಇಸ್ ಮೈ ಕ್ಯಾಬಿನ್. ನನ್ನ ಮನೆನ ಕಬ್ಜಾ ಮಾಡ್ಕೊಂಡು ನಿನಗೆ ಸಮಾಧಾನ ಆಗಿಲ್ವಾ? ಈಗ ಖುಷಿನ ಬಳಸ್ಕೊಂಡು ನನ್ನ ಕ್ಯಾಬಿನ್ ಮೇಲೆ ಕಬ್ಜಾ ಮಾಡ್ತಿದ್ಯಲ್ಲ. ಅಲ್ಲ, ನಿಮ್ಗೆ ಏನ್ ಬೇಕು? ನೀವಿಬ್ರು ಅತ್ತೆ ಸೊಸೆ ಸೇರ್ಕೊಂಡು ನನ್ನ ಜೀವನನ ನರಕ ಮಾಡೋದಕ್ಕೆ ಹೊರಟಿದ್ದೀರಲ್ಲ. ನನಗ್ ಗೊತ್ತಿರ್ಲಿಲ್ಲ ಇದು ನಿಮ್ ಕೇಬಿನ್ ಅಂತ. ಅದೇ ಗೊತ್ತಿರುತ್ತೆ. ನಿನ್ನ ನನ್ನ ಆಫೀಸಿಗೆ ಕರ್ಕೊಂಡು ಬರೋದಕ್ಕೂ ಲಾಯಕ್ಕಾಗಿಲ್ಲ ನೀನು. ಅಂಕಲ್ ಪ್ಲೀಸ್, ಇದು ಆಫೀಸ್. ಐ ನೋ ಇದು ಆಫೀಸ್, ಅಂಡ್ ಟು ಬಿ ಪ್ರಿಸೈಸ್, ಈಗಿದು ನಿನ್ನ ಆಫೀಸ್. ಇದನ್ನ ತಾನೇ ಹೇಳ್ತಿದ್ಯಾ ನೀನು? ನೀವಂತೂ ಮಮ್ಮಿನ ಯಾವತ್ತೂ ಆಫೀಸಿಗೆ ಕರ್ಕೊಂಡ್ ಬಂದಿಲ್ಲ. ನಾನ್ ಕರ್ಕೊಂಡ್ ಬಂದಿರುವಾಗ ಪ್ಲೀಸ್ ಇನ್ ಕ್ರಿಯೇಟ್ ಮಾಡ್ಬೇಡಿ. ನಾನಲ್ಲ, ನೀವಿಬ್ರು ಕ್ರಿಯೇಟ್ ಮಾಡ್ತಿದ್ದೀರಾ. ಎಲ್ಲ ಗೊತ್ತಿದೆ ನನಗೆ. ನನ್ನ ಕೀಳಾಗಿ ತೋರ್ಸೋದಕ್ಕೆ ಒಂದು ಅವಕಾಶನೂ ಬಿಡಲ್ಲ ನೀವು. ವಾವ್, ಸೊಸೆ ಜಾಬ್ ಜಾಯಿನ್ ಆಗಿದ್ದಕ್ಕೆ ಅತ್ತೇನೋ ಬಂದ್ಬಿಟ್ಟಿದ್ದಾಳೆ. ನೋಡದ್ಯಾವಿ, ಐ ಟೋಲ್ಡ್ ಯುನಾ, ನಿನ್ ಜಾಬ್ ಹೋಗೋದಕ್ಕೂ ಮತ್ತೆ ಖುಷಿಗೆ ಈ ಕಂಪನಿಲಿ ಜಾಬ್ ಸಿಗೋದಕ್ಕೂ ಯಾವುದೇ ಕೋಇನ್ಸಿಡೆನ್ಸ್ ಇಲ್ಲ ಅಂತ.
ಇದೆಲ್ಲದು ಇವ್ರು ಆಡ್ತಿರೋ ಆಟ. ಮತ್ತೆ ಮಹಾನ್ ಅನುಪಮ ಅಷ್ಟೇನ್ ಮಹಾನ್ ಅಲ್ಲ. ಎಲ್ಲರೂ ಇವಳನ್ನ ತಿಳ್ಕೊಳ್ಳೋ ಅಷ್ಟು. ಯು ಆರ್ ರೈಟ್ ಕಾವ್ಯ. ಆನೆಗಳಿಗೆ ತಿನ್ನೋದಕ್ಕಿರೋ ಹಲ್ಲೆ ಬೇರೆ, ತೋರ್ಸೋದಕ್ಕಿರೋ ಹಲ್ಲೆ ಬೇರೆ. ಐ ಆಮ್ ಶಾಕ್ಡ್. ಕಳೆದ 25 ವರ್ಷದಿಂದ ಈ ಹೆಂಗಸಿನ ಈ ರೂಪನ ನಾನು ಯಾವತ್ತೂ ನೋಡ್ಲಿಲ್ಲ. ಒಂದು ಬಂದು ನನ್ನ ಕುರ್ಚಿಯಲ್ಲಿ ಕೂತ್ಕೊಂಡ್ಲು, ಮತ್ತೀಗ ನಾಟಕ ಮಾಡ್ತಿದ್ದಾಳೆ ಈ ಕ್ಯಾಬಿನ್ ನಂದು ಅಂತ ಇವಳಿಗೆ ಗೊತ್ತಿಲ್ಲ ಅಂತ. ಅಲ್ಲ, ಇಲ್ಲಿ ಬಾಗ್ಲ ಮೇಲೆ ಕ್ಲಿಯರ್ ಆಗಿ ನನ್ನ ಹೆಸರು ಬರೆದಿದ್ದಾರೆ, ವನ್ರಾಜ್. ಸರ್, ಒಂದು ನಿಮಿಷ. ಎಲ್ಲ ಕೆಲಸ ನಾನೇ ಮಾಡಬೇಕು. ಬೇರೆಯವ್ನಿಗೆ ಹೇಳಿದ್ದೆ, ಅವನ ಪೇಪರ್ ಅಂಟ್ಸ್ ಹೋಗಿದ್ದಾನೆ, ಅದನ್ನು ತೆಗಿಬೇಕು ಅಂತಲೂ ಗೊತ್ತಿಲ್ಲ ಅವನಿಗೆ. ಒಂದು ವೇಳೆ ನಾನು ಇಲ್ಲ ಅಂದರೆ ಈ ಆಫೀಸ್ 2 ದಿನದಲ್ಲಿ ಬಾಗ್ಲಾಕೊಂಡು ಹೋಗ್ಬಿಡುತ್ತೆ. ಮಾಡಬಾರ್ದು ಮಾಡಿದ್ರೆ ಆಗ್ಬಾರ್ದೇ ಆಗೋದು. ಇನ್ನೊಂದ್ಸಲ ಹೀಗೆ ಆದರೆ ಆಗ ನೇಮ್ ಪ್ಲೇಟ್ ಎಷ್ಟಾದರೂ ಮೇಲಿರಲಿ, ಹೆಸರು ಕೆಳಗಡೆನೇ ಇರುತ್ತೆ. ನಿಮ್ಮ ಕೆಲಸ ಹೋಗಿರೋ ದುಃಖ ನನಗೂ ಇದೆ. ನೀವು ತುಂಬ ಪ್ರಾಮಾಣಿಕವಾಗಿದ್ದಿದ್ದು ಜಗತ್ತಲ್ಲಿ ಇದೊಂದೇ ಸಂಬಂಧದ ಜೊತೆ. ಕೆಲಸ ಹೋಯ್ತು, ನೋವಾಯ್ತು. ಆದರೆ ನಿಮ್ಮ ಕೆಲಸ ಹೋಗಿದ್ದಕ್ಕೆ ನಾನು ಕಾರಣ ಅಲ್ಲ. ಇದೆಲ್ಲ ನಾನೇ ಮಾಡಿಸಿರೋದು ಅಂತ ನೀವಿಬ್ರು ತಿಳ್ಕೊಂಡಿದ್ದೀರಾ ಅಲ್ವಾ? ನಾನು ಯಾರನ್ನು ನೀವು ಅವಿದ್ಯಾವಂತೆ ಅಂತೀರೋ, ಯಾರನ್ನು ನೀವು ದಡ್ಡಿ ಅಂತೀರೋ, ಯಾರನ್ನು ನೀವು 25 ವರ್ಷದಲ್ಲಿ ಒಂದ್ಸಲನೂ ಆಫೀಸ್ಗೆ ಕರ್ಕೊಂಡು ಬಂದಿಲ್ವೋ, ಯಾರು ಇವತ್ತಿನವರೆಗೂ ಈ ಆಫೀಸ್ ಬಾಗ್ಲನ್ನು ಕೂಡ ನೋಡಿರ್ಲಿಲ್ವೋ ಅಂತೋಳು ನಿಮ್ಮನ್ನ ಈ ಆಫೀಸಿಂದ ಹೊರಗಾಕ್ಸಿ ತನ್ನ ಸೊಸೆನ ಇಲ್ಲಿ ತಂದು ಕೂರಿಸ್ಬಿಡ್ತಾಳ. ನಿಮ್ಮ ಕೆಲಸನೂ ನನ್ನಿಂದಾಗ ಹೋಗಿಲ್ಲ, ಹಾಗೆ ಖುಷಿಗೆ ನನ್ನಿಂದಾಗಿ ಕೆಲಸ ಸಿಕ್ಕಿಲ್ಲ. ನೀವೇನು ಕಳ್ಕೊಂಡ್ರು ಅದು ನಿಮ್ಮ ಹಣೆ ಬರಹ. ಹಾಗೆ ಖುಷಿ ಏನು ಪಡ್ಕೊಂಡ್ಲೋ ಅದು ಅವಳ ಅರ್ಹತೆ. ಮಮ್ಮಿ ತಾನಾಗೆ ಬರ್ಲಿಲ್ಲ, ಅವ್ರನ್ನ ನಾನ್ ಕರ್ಕೊಂಬಂದಿದ್ದು. ಯಾಕೆ? ಯಾಕಂದ್ರೆ ಶಿ ಇಸ್ ಮೈ ಲಕ್ಕಿ ಚಾಮ್ ಅಂಡ್ ಐ ಆಮ್ ಆಲ್ಸೋ ಪ್ರೌಡ್ ಆಫ್ ಹರ್. ನೋಡಿ, ಇದು ನನ್ನ ಕ್ಯಾಬಿನ್ನು, ನನ್ನ ಚೇರು. ಅದರಿಂದ ನನ್ನ ಮಮ್ಮಿ ಯಾವಾಗ ಬೇಕಾದ್ರೂ ಇಲ್ಲಿಗೆ ಬರ್ಬೋದು, ಯಾವಾಗ ಬೇಕಾದ್ರೂ ಚೇರ್ ಮೇಲೆ ಕುತ್ಕೋಬಹುದು. ಏನಿವೆ, ನೀವು ಈ ಕ್ಯಾಬಿನ್ಗೆ ಯಾವುದೋ ಕೆಲ್ಸದ ಮೇಲೆ ಬಂದಿದ್ದೀರಾ ಅನ್ಸುತ್ತೆ. ಪ್ಲೀಸ್ ಗೋ ಹೆಡ್, ಐ ಹ್ಯಾವ್ ನೋ ಇಶ್ಯೂಸ್. ಮೊದಲು ಫೋಟೋದಲ್ಲಿರಲಿಲ್ಲ, ಇನ್ಮೇಲೆ ಜೀವನದಲ್ಲೂ ಇರಲ್ಲ. ಹೇಳೋದ್ರಿಂದ ಏನ್ ವ್ಯತ್ಯಾಸ ಆಗುತ್ತೆ? ಇಲ್ಲದೆ ಇದ್ರೂ ಪದೇ ಪದೇ ನನ್ನ ಜೀವನದಲ್ಲಿ ವಾಪಸ್ ಬರ್ತಿದ್ಯಾ ನೀನು. ಎನಿವೆ, ಮಿಸಸ್ ಖುಷಿ, ತುಷಾರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್.